ಇವತ್ತು 3000 ಮಠಕ್ಕೆ ಬಿಜೆಪಿಯ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೇಟಿ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆಗೆ ಮಾತಾಡಿಸ್ತೀನಿ. ಸರ್, 3000 ಮಠಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀವಿ? ಏನಿಲ್ಲ ನೋಡ್ರಿ, ನಮ್ಮದು ಸಿದ್ದೇಶ್ವರ ಸಂಸ್ಥೆದ್ದು ಒಂದು ಸಿದ್ದೇಶ್ವರ ಶಿವಾನುಭವ ಮಂಟಪ ಮತ್ತು ಕಲ್ಯಾಣ ಮಂಟಪ, ಅಲ್ಲಿದಿಂದ ಯಾತ್ರಿ ನಿವಾಸ ಸುಮಾರು 16 ಕೋಟಿ ರೂಪಾಯಲ್ಲಿ ನಾವು ಒಂದು ಬಿಜಾಪುರ ನಗರದಲ್ಲಿ ಕಟ್ಟಿದ್ದೀವಿ. ಅದರ ಒಂದು ಉದ್ಘಾಟನೆಗಾಗಿ ಪೂಜ್ಯ 3000 ಮಠದ ಶ್ರೀಗಳನ್ನು ಆಹ್ವಾನ ಮಾಡಬೇಕಂತ ಈ ಮಠಕ್ಕೆ ಬಂದಿದ್ದೀವಿ. ಇವತ್ತು ಸುದ್ದಿಗೋಷ್ಠಿ ಕೊಡ್ತೀರಿ, ಏನು ವಿಶೇಷ? ಸುದ್ದಿಗೋಷ್ಠಿಯಲ್ಲಿ ಅದು ಅಲ್ಲಿ ರಾಜಕೀಯ ಮತ್ತು ನಮ್ಮ ಸಮಾಜದ ಮಾತಾಡೋದಿದೆ, ಅದಕ್ಕೆ ಅಲ್ಲಿ ಕರೆದಿದೆ. ಈಗ ನಿನ್ನೆ ಪಂಚಮಸಾಲಿ ಟ್ರಸ್ಟ್ ವತಿಯಿಂದ ಸುದ್ದಿಗೋಷ್ಠಿ ಮಾಡಿ ಮೃತ್ಯುಂಜಯ ಸ್ವಾಮಿಗಳು ನಿಮ್ಗೆ ಸಪೋರ್ಟ್ ಮಾಡ್ತಿದ್ರು, ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ಮೊದಲ ಅಧ್ಯಕ್ಷತೆಯನ್ನು ಸ್ವಯಂ ಘೋಷಿತ ಅಧ್ಯಕ್ಷದನಲ್ರಿ, ಆ ಕುಡ್ಲ ಸಂಗಮದ ಆಸ್ತಿ ಏನೈತಲ್ಲ ತನ್ನ ಕುಟುಂಬದ ಮಾಡ್ಕೊಂಡ ನಾವು, ಅವನಿಗೇನು ನೈತಿಕತೆ ಇಲ್ಲ. ಅವೇನೋ ರಾಷ್ಟ್ರೀಯ ಅಧ್ಯಕ್ಷ ತಾನೇ, ಇಡೀ ಕುಡಲ ಸಂಗಮದಾಗ ಏನ ಗುರುಗಳ ಆಸ್ತಿ ಐತಲ್ಲ ತನ್ನ ಕುಟುಂಬದ ಆಸ್ತಿ ಮಾಡ್ಕೊಂಡು ತಂದೆ ಡೈರೆಕ್ಟರ್ ಮಾಡ್ಕೊಂಡಾನ. ಅವನಿಗೇನು ಯೋಗ್ಯತೆ ಐತ್ರಿ ಸಮಾಜ ಬಗ್ಗೆ ಮಾತಾಡಕ್ಕೆ, ಜನರ ಬಗ್ಗೆ. ಮೊದಲು ಅದನ್ನು ಗುರುಗಳ ಹೆಸರಲ್ಲೇ ವರ್ಗಾವಣೆ ಮಾಡತ್ತಾಳ್ರಿ ನಾಚಿಕೆಗೆ. ಅಂಥವ್ನು ಮಾತು ಯಾರು ಸಮಾಜದವ್ರು ಕೇಳ್ತಾರನ್ರಿ? ಜೋಳ್ಗಿದಿಂದ ಯಾವ್ದು ಮಠ ಮಾನ್ಯಗಳದ ಆಸ್ತಿ ಇರ್ತದ ಆ ನುಂಗದವರ ಮನಿಗಳು ನಟ್ಟಂಶ ಆಗ್ಯಾವ ನಮ್ಮಲ್ಲಿ. ಈ ಅಯೋಗ್ಯ ಪ್ರಭಾಕರ ಏನು ಹುಣಸಿಕಟ್ಟೆ ಏನವ, ಹಾಂ ಅವ್ನಿಗೆ ಹೇಳ್ರಿ ಮೊದಲ ದೇವಸ್ಥಾನದ್ದು ಮಠದ ಆಸ್ತಿ ತಿನ್ನೋದು ಬಿಡು ಅಂತ ಹೇಳ್ರಿ, ನೈತಿಕತೆ ಬರ್ತದೆ. ನಿನ್ನೆ ಮೋಹನ್ ಲಿಂಬಿಕಾಯಿ ಅವರು ಕೂಡ ಮಾತಾಡಿದ್ರು. ಯಾವ ಮೋಹನ್ ನಿಂಬಕಾರಿ ಅವ ಏನು ಸಂಬಂಧ? ಅವ ಹಿಂದಕ್ಕೆ ಒಂದು ಕಾಲಕ್ಕೆ ಯಡಿಯೂರಪ್ಪನ ಚೇಲ ಇದ್ದ, ಈ ಕಾಂಗ್ರೆಸ್ನಾಗ ಸೇರಿದ್ದ. ಎದಕ್ಕೆ ಸೇರಿದ್ದ? ಜಗದೀಶ್ ಶೆಟ್ಟರ್ನ ಸೋಲಿಸ್ಬೇಕಂತೇಳಿ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ದೆ. ಎಲ್ಲಿ? ಕಾಂಗ್ರೆಸ್ಸಿಗೆ.